ಸ್ನೇಹಿತರೆ, ಇವತ್ತು ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿ ವಿಶೇಷವಾದ ಪತ್ರಿಕಾಗೋಷ್ಠಿ. ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು ಮೊನ್ನೆ ದಿವಸ ವಾಷಿಂಗ್ಟನ್ನರೇ ಅಂದರೆ ಅಮೇರಿಕಕ್ಕೆ ಹೋಗಿದ್ರು. ಅಮೇರಿಕಕ್ಕೆ ಹೋದ ಮೇಲೆ ವಾಷಿಂಗ್ಟನ್ನಲ್ಲಿ ನಿಮ್ಮೆಲ್ಲ ಪತ್ರಿಕಾ ಮಿತ್ರಗಳ ಮಧ್ಯ ಕೂಡಿಸಿಕೊಂಡು ಅವ್ರು ಏನು ಹೇಳಿದ್ರಪ್ಪ ಅಂತಂದ್ರೆ, ಮೀಸಲಾತಿಯ ರದ್ದುಪಡಿಸುವುದಾಗಿ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಅಮೇರಿಕದಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಸದಾ SC ST ಮತ್ತು OBC ಮೀಸಲಾತಿಯ ವಿರೋಧಿ ನಡೆಯನ್ನು ಅನುಸರಿಸಿಕೊಂಡು ಬಂದಿದೆ. ಮೀಸಲಾತಿ ಎನ್ನುವುದು ದಲಿತರ ಜನ್ಮಸಿದ್ಧ ಹಕ್ಕು. ಅದನ್ನು ಯಾರೂ ಕೂಡ ಕಸಿದುಕೊಳ್ಳಲು ಭಾರತೀಯ ಜನತಾ ಪಕ್ಷ ಬಿಡುವುದಿಲ್ಲ. 70 ವರ್ಷಗಳಿಂದ ಕಾಂಗ್ರೆಸ್ ಪಾರ್ಟಿ ದಲಿತರ ಮೂಗಿಗೆ ತುಪ್ಪವನ್ನು ಒರೆಸುವ ಕೆಲಸವನ್ನು ಮಾಡಿಕೊಂಡು ಬಂದಿದೆ. ಎಂದೂ ಕೂಡ ದಲಿತರ ಶ್ರೇಯೋಭಿವೃದ್ಧಿಗಾಗಿ ಸಮಗ್ರ ನೀತಿಯನ್ನು ರೂಪಿಸುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ. ದಲಿತ ಕಾಂಗ್ರೆಸ್ಸರ ಕೇವಲ ಮತ ಬ್ಯಾಂಕವೆಂದು ರೂಪಿಸಿಕೊಂಡಿದೆ. ನಾನು ಸಮಾಜ ಕಲ್ಯಾಣದ ಮಂತ್ರಿ ಇದ್ದಾಗ ದಲಿತರ ಇದೇನು ಇಲ್ಲೊಂದು ವರ್ಡ್ ಹಾಕಿದಿಲ್ಲ, ಶ್ರೇಯೋದ್ಧಾರಕ್ಕಾಗಿ ಹಿಂದೆ ಅವರು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ 70 ಅಥವಾ 60 ವರ್ಷಗಳಲ್ಲಿ ಎಮ್ಮೆ, ಎತ್ತ, ಕುರಿ, ಕೋಳಿಗಳನ್ನು ಕೊಟ್ಟು ಅವ್ರನ್ನ ಸಮಾಧಾನ ಮಾಡಿದ್ರು. ಇವರು ಕೊಟ್ಟು ಹೋಗಿರ್ದಾಗ ನಮ್ಮ ಜನ ಅದನ್ನು ಓಣಿನಲ್ಲಿ ಏನು ಮಾಡ್ತಾರೆ ನಿಮ್ಮೆಲ್ಲರಿಗೂ ಗೊತ್ತದ, ಅದನ್ನು ಮಾಡಿ ಅದನ್ನು ಮುಗಿಸ್ಬಿಟ್ರು ಅಲ್ಲಿಗೆ. ಆದರೆ ಅವರಿಗೆ ಪ್ರಾಮುಖ್ಯವಾಗಿ ಅವರ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಜಮೀನ ನೀರಾವರಿ ಮಾಡಿಕೊಡದಂಥ ಕೆಲಸ ಕಾಂಗ್ರೆಸ್ನವರು ಯಾವತ್ತೂ ಕೂಡ ಮಾಡಲಿಲ್ಲ. ಕಣ್ಣೊರೆಸುವ ಕೆಲಸವನ್ನು ಮಾಡಿದ್ರು. ಆದರೆ ನಾನು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ನಮ್ಮ ಕ್ಯಾಬಿನೆಟ್ನಲ್ಲಿ ಹೋರಾಟ ಮಾಡಿ ಹೊಡೆದಾಟ ಮಾಡಿ ಈ ಜನಗಳಿಗೆ ಯಾರಿಗೆ ಜಮೀನಿಲ್ಲ ಅವರಿಗೆ ಜಮೀನು ಕೊಡಿಸ್ಬೇಕು, ಯಾವ ದಲಿತರಿಗೆ ಜಮೀನುಗಳು ಇದ್ದವರಿಗೆ ಅವರಿಗೆ ನೀರಾವರಿಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಅನ್ನತಕ್ಕಂಥ ಕಾನೂನವನ್ನು ತಂದು ಅದರ ಜೊತೆಗೆ ದಲಿತ ವಿದ್ಯಾವಂತರಾಗಲಿ, ದಲಿತ ವಿದ್ಯಾರ್ಥಿಗಳಿಗೆ ಯಾರು ಅಸಮರ್ಥರದರ ಅವರೆಲ್ಲರಿಗೂ ಕೂಡ ಹಾಸ್ಟೆಲ್, ಯಾವ ಹಾಸ್ಟೆಲ್ ಅದು ಮೊರಾರ್ಜಿ ದೇಸಾಯಿ ಅವರ ಹೆಸರಿನ ಮೇಲೆ ಇಡೀ ವಸತಿ ಶಾಲೆಯನ್ನು ಇಡೀ ರಾಜ್ಯದ ತುಂಬ ಮಾಡತಕ್ಕಂಥ ಪ್ರಯಾಸ ನಾನು ಮಾಡಿದ್ದೇನೆ. ಅವತ್ತಿನ ದಿನಮಾನಗಳಲ್ಲಿ ಆ ಕೆಲಸ ಕಾಂಗ್ರೆಸ್ 75 ವರ್ಷಗಳ ಕಾಲದವರೆಗೂ ಅವ್ರಿಗೆ ಯಾವ ಈ ಸವಲತ್ತುಗಳನ್ನು ಮಾಡಿಕೊಡತಕ್ಕಂಥ ಪ್ರಯಾಸ ಮಾಡಲಿಲ್ಲ ಅಂತಕ್ಕಂಥ ಮಾತವನ್ನು ಅತ್ಯಂತ ದುಃಖದಿಂದ ಈ ಸಂದರ್ಭದಲ್ಲಿ ಹೇಳಿ ಮೀಸಲಾತಿಯ ಅನರ್ಹ ಜನ, ಮೀಸಲಾತಿ ಮಾಡಿಕೊಟ್ರ ಅನರ್ಹ ಜನ ಇವರೆಲ್ಲ ಅಧಿಕಾರಿಗಳಾಗ್ತಾರ ಅಂತಕ್ಕಂಥದ್ದು ಹೇಳಿದ್ಯಾರು? ಜವಾಹರ್ಲಾಲ್ ನೆಹರು ಸಾಹೇಬ್ರವರು, ಹಿಂದಿನ ಪ್ರಧಾನಮಂತ್ರಿಗಳು. ದಲಿತರ ಬಗ್ಗೆ ಏನು ಮೀಸಲಾತಿ ಇದ್ರೆ ಅನರ್ಹ ಜನ ಅಧಿಕಾರಿಗಳಾಗ್ತಾರ ಅಂತಕ್ಕಂಥ ಮಾತ ಅವತ್ತಿನ ಪ್ರಧಾನಮಂತ್ರಿಗಳು ಹೇಳಿದ್ದು. ಇವತ್ತು ಅವರ ಮೊಮ್ಮಗ ಏನು ಟಿ ಶರ್ಟ್ ಹಾಕ್ತಾನಲ್ಲ, ಬಚ್ಚ ಹತ್ತಿರೋ ಏನತ್ತಿರೋ ಅದಕ್ಕೆ ಪಾರ್ಲಿಮೆಂಟ್ನಾಗ ಹತ್ತಾರಪ್ಪ, ನಾ ಅನ್ನಂಗಿಲ್ಲ, ಬಚ್ಚು ಅತ್ತಾರ. ಅಂಥ ಹುಡುಗ ಅವ್ರ ರಾಜ್ಯ ಹೇಳಿದ ಪಪ್ಪು, ಅವರ ರಾಜ್ಯ ಹೇಳಿದ ಮನೆಯಲ್ಲಿ ಸೋಲಿಸಿದ ಪಕ್ಷ ಕಾಂಗ್ರೆಸ್ಸು. ಸಂವಿಧಾನವನ್ನು ಬರೆದ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರಿಗೆ ಮತ್ತು ಅಪಮಾನ ಮಾಡಲಾಗಿದೆ. ಈಗ ಮೀಸಲಾತಿಯ ರದ್ದುಪಡಿಸುವುದಾಗಿ ಹೇಳಿ ಅವರ ವಿಚಾರಕ್ಕೆ ತಿಲಾಂಜಲಿ ನೀಡಿದ್ದಾರೆ. ಆದರೆ ಇವತ್ತು ನಾ ಪತ್ರಿಕೆ ನೋಡಿದಾಗ ಒಳಗೆರೆ ಇವೆಲ್ಲ ಹೇಳ್ತಾನ ಯಾರು? ರಾಹುಲ್ ಗಾಂಧಿ ಅವರು, ವಿರೋಧ ಪಕ್ಷದ ನಾಯಕರು. ಹೊರಗೆ ಬಂದ ತಕ್ಷಣ ಏನು ಹೇಳ್ತಾನೆ ಅಂದ್ರೆ ಇವು ಯಾವುದು ನಾ ಹೇಳಿಲ್ಲ ನೋಡ್ರಿ ಅಂತ ಅಬದ್ಧ ಇವೆಲ್ಲ. ಅದು ಎಲ್ಲಿ ವಾಷಿಂಗ್ಟನ್ನಾಗ ಅಮೇರಿಕದಲ್ಲಿ ಹೇಳಿ ಇವೆಲ್ಲ ಹೇಳ್ತಾನ. ಆದ್ರೆ ನಾ ಹೇಳಿಲ್ಲ ಅಂತ ಹೇಳಿ ಹೊರಗೆ ಬಂದು ನಿಮ್ಮಂಥವ್ರು ಎಲ್ಲರಿಗೂ ಹೇಳ್ತಾರ ಅಂತಕ್ಕಂಥ ಮಾತವನ್ನು ಹೇಳಿ ಗಾಂಧೀಜಿ ಮತ್ತು
ಇಂದಿರಾ ಗಾಂಧೀಜಿಯವರು, ರಾಹುಲ್ ಗಾಂಧಿಯವರು ಸಹ ಮೀಸಲಾತಿಯ ವಿರೋಧ ಹೇಳಿಕೆಗಳನ್ನು ಸುಮಾರು ಸಲ ಅವರು ನೀಡಿದ್ದಾರೆ. ಅದೇ ಚಾಳಿಯನ್ನ ಅವರ ಮಗ ಮತ್ತು ಅವರ ಅದಕ್ಕೇನು ಹೇಳ್ತೀರ ಅವ್ರ ಏನು ಪಪ್ಪು ಅವರಿಗೆ ಅದನ್ನೆಲ್ಲ ಬಿಟ್ಟು ಹೋಗ್ಯಾರ. ಅವರಿಬ್ರು ಕಾಕಾ ಕಾಲೇಶ್ಕರ್ ಮತ್ತು DP ಮಂಡಲ್ ಅವರ ಸಮಿತಿಯ ವರದಿಗಳನ್ನು ಅವರು ಪ್ರಧಾನಮಂತ್ರಿಗಳಿದ್ದಾಗ ಅವರ ಕೆಳಗಡೆ ಕುರ್ಚಿ ಕೆಳಗಡೆ ಇಟ್ಟು ಮ್ಯಾಲ್ಗಡೆ ಕೂತಿದ್ರು ಅವರು ಅಂತಕ್ಕಂಥ ಮಾತವನ್ನ ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಿ, ಚುನಾವಣೆಯ ಸಮಯದಲ್ಲಿ ಮಾತ್ರ ಕಾಂಗ್ರೆಸ್ಸಿಗರು ಮೀಸಲಾತಿ ಹಾಗೂ ಸಂವಿಧಾನದ ಕುರಿತು ಮೊಸಳೆಯ ಕಣ್ಣೀರವನ್ನು ಒರೆಸ್ತಕ್ಕಂಥ ಕೆಲಸ ಚುನಾವಣೆಯ ಸಂದರ್ಭದಲ್ಲಿ ಮಾಡುತ್ತಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು SC ST 25,000 ಕೋಟಿ ಹಣವನ್ನು ಇಲಾಖೆಯ ಬೇರೆ ಬೇರೆ ಇಲಾಖೆಗಳನ್ನು ಹಂಚಿ ಅದನ್ನ ಅವರು ಮೋಸ ಮಾಡಿದ್ದಾರೆ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇದು ಸಂಪೂರ್ಣವಾಗಿ ಮೋಸ ಆಗಿದೆ ಅಂತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ SC ST ಜನ ಅದನ್ನು ತಿಳ್ಕೊಂಡಾರ ಅಂತಕ್ಕಂಥ ಮಾತವನ್ನು ಹೇಳಿ, SC ST ಅಭಿವೃದ್ಧಿಗಾಗಿ ಮಹರ್ಷಿ ವಾಲ್ಮೀಕಿಯ ಅಭಿವೃದ್ಧಿಯ ನಿಗಮದಲ್ಲಿ ಸುಮಾರು 187 ಕೋಟಿ ರೂಪಾಯಿ ಹಣವನ್ನು ಬಳ್ಳಾರಿಯ ಚುನಾವಣೆಗಳಲ್ಲಿ ಅದನ್ನು ಉಪಯೋಗ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮೀಸಲಾತಿಯ ಎಂಬುದು ಕಾಂಗ್ರೆಸ್ಸಿನ ಪಾರ್ಟಿಯ ಭಿಕ್ಷಾ ಪಾತ್ರೆ ಅಲ್ಲ. ಏನು ಮೀಸಲಾತಿ ಎಂಬುದು ಕಾಂಗ್ರೆಸ್ಸಿನ ಭಿಕ್ಷಾ ಪಾತ್ರೆ ಅಲ್ಲ, ಇದು ಭಿಕ್ಷಾ ಪಾತ್ರೆ ಅಲ್ಲ. ನಮ್ಮ ದೇಶದ ಮೀಸಲಾತಿ ಎಂಬುದು SC STಯ ಬರ್ತ್ ರೈಟ್. ಇದು ಏನು ಹುಟ್ಟಿಂತಲೇ ನಮಗೆಲ್ಲ ರೈಟು ಕೊಟ್ಟಿರ್ತಕ್ಕಂಥ ಅವ್ರು ಯಾರಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ದಲಿತರ ಬದುಕಿಗೆ SC ST ಮೀಸಲಾತಿಯ ಕೊಡಲಿಯ ಪೆಟ್ಟು ಹಾಕಿರುವುದು ರಾಹುಲ್ ಗಾಂಧಿಯವರು. ರಾಹುಲ್ ಗಾಂಧಿಯವರು ಕೊಡಲಿಯ ಪೆಟ್ಟವನ್ನು ಹಾಕಿದ್ದಾರೆ. ಅದರ ಜೊತೆಗೆ ನಾನು ಇನ್ನೂ ತಮಗೂ ಕೂಡ ಇದನ್ನ ನನ್ನ ಹೇಳಿಕೆಯ ಕಾಪಿಯನ್ನು ಪ್ರಿಂಟ್ ಮಾಡಿಸಿ ನಾನು ಕೊಡ್ತೀನಿ. ಇನ್ನೂ ಒಂದು ಕಾಪಿ ನಾನು ತಯಾರು ಮಾಡಿದ್ದೀನಿ. ಅದೇನಪ್ಪ ಅಂತಂದ್ರೆ ಮೀಸಲಾತಿಯ ರದ್ದತಿಯ ಕುರಿತು ರಾಹುಲ್ ಗಾಂಧಿಯವರು ಹೇಳಿದ್ರ ಬಗ್ಗೆನೇ ಇದನ್ನ ಒಂದು ಸಂಪೂರ್ಣವಾಗಿ ನಾನು ಬರೆದಿದ್ದೀನಿ, ಅದನ್ನು ನಿಮಗೆ ಒಪ್ಪಿಸ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ, ನೋಡ್ರಿ ಎಂಥ ನಾಚಿಕೆಗೇಡಿ ಕೆಲಸ ಮಾಡ್ತಾರೆ ಇವರು. ಅಂದ್ರೆ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲಾನು ಹೇಳಿ ಪಾರ್ಲಿಮೆಂಟ್ನಲ್ಲಿ ನಾವೆಲ್ಲ ಇದ್ದಿದ್ದಲ್ಲ, ನಾನು ಪಾರ್ಲಿಮೆಂಟ್ನಲ್ಲಿ ಇದ್ದೀನಿ. ಓಟ್ ತಗೊಳ್ಳೋ ಮುಂದ ಕೈಯಾಗ ಏನು ಹಿಡ್ತಾರ ಅಂದ್ರೆ ಇದು ಏನದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಹಿಡಿದಿರ್ತಾರ ಕೈಯಾಗ. ಆಮೇಲೆ ಹೊರಗೆ ಬರ್ತಾರ, ಅದನ್ನು ಕೈಯಾಗ ಹಿಡಿದಿರ್ತಾರ. ಈಗ ಉತ್ತರ ಹೇಳ್ತಾರ, ಉತ್ತರ ಪ್ರಶ್ನೆಗಳನ್ನು ಕೇಳ್ತಾರ, ಸಂವಿಧಾನ ಕೈಗೆ. ನಾಚಿಕೆ ಬರಬೇಕು ಕಾಂಗ್ರೆಸ್ನವ್ರಿಗೆ. ದಲಿತರಿಗೆ ಇಷ್ಟು ಅನ್ಯಾಯವನ್ನು ಮಾಡಿ ಇವತ್ತು ಪಾರ್ಲಿಮೆಂಟ್ನಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕಮಿಟಿಯವರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಅದನ್ನು ಕೈಯಲ್ಲಿ ಎತ್ತಿ ಹಿಡಿದು ನಾವು ಬಹಳ ಸಂವಿಧಾನ ಬದ್ಧರಾಗಿದ್ದೇವೆ ಅಂತ ಹೇಳಿ ಜನರಿಗೆ ಮೋಸ ಮಾಡತಕ್ಕಂಥ ಕೆಲಸ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಒಂದು ತೀವ್ರವಾಗಿ ಖಂಡನೆಯನ್ನ ಮಾಡ್ತಾ, ಅದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಂತೂ ನಾನು ನೋಡಿರಿ, ಹಿಂದೆನ ನಾನು ಬಹಳ ಸಲ ಹೇಳಿದ್ದೀನಿ, ನೀವು ದಲಿತ ಮನುಷ್ಯನಾಗಿ ನೀನು ಕಾಂಗ್ರೆಸ್ಗೆ ಯಾಕೆ ಸೇರಲಿಲ್ಲ ಅಂತ ಹೇಳಿ ರಾಜ್ಯದ ಜನ ಸೇರಿದಾಗ ಇಂತಹ ಒಂದು ಪ್ರಸಂಗಗಳಿಗೆ ನಾನು ತಲೆ ಬಾಗಲಾರ್ದೇನೆ ನನಗೆ ಅನಿವಾರ್ಯ ಬಂದು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿನಿ, ಆದರೆ ಕಾಂಗ್ರೆಸ್ ಸೇರಿಲ್ಲ ಅನ್ನತಕ್ಕಂಥ ಮಾತವನ್ನ ಹಿಂದೂ ಕೂಡ ನಾನು ಹೇಳಿದ್ದೇನೆ ಅನ್ನತಕ್ಕಂಥ ಮಾತವನ್ನು ಹೇಳಿ, ಬರೀ ದಲಿತರಿಗೆ ಅಷ್ಟೇ ಅನ್ಯಾಯ ಮಾಡಿಲ್ಲ, ದೇಶದಲ್ಲಿರ್ತಕ್ಕಂಥ ಜನರಿಗೂ ಕೂಡ ರಾಹುಲ್ ಗಾಂಧಿ ಮತ್ತು ಅವರ ಪಕ್ಷ ಅತ್ಯಂತ ವಿರೋಧವನ್ನು ಮಾಡಿದೆ ಅಂತಕ್ಕಂಥ ಮಾತವನ್ನು ಹೇಳಲಿಕ್ಕೆ ಬಯಸ್ತೀನಿ. ದೇಶದ ವಿಭಜನೆಯ ಷಡ್ಯಂತರ ರೂಪಿಸುವ ಶಕ್ತಿಗಳೊಂದಿಗೆ ನಿಂತು ದೇಶ ವಿರೋಧಿಯ ಹೇಳಿಕೆಗಳನ್ನು ನೀಡುವುದು ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯಾಸವಾಗಿದೆ. ಇದಂತದ ನೋಡ್ರಿ, ಅಲ್ಲಿ ಹೋಗ್ಬಿಟ್ಟು ದೇಶದ ವಿಭಜನೆ ಆಗಲಿ ಅಂತಕ್ಕಂಥ ಜನರ ಮಧ್ಯ ನಿಂತು ಆ ಜನರ ಮಧ್ಯವನ್ನು ನಿಂತು ದೇಶದ ವಿರೋಧಿಯ ಹೇಳಿಕೆಗಳನ್ನು ನೀಡುವುದು ಅವರ ಒಂದು ಏನಪ್ಪಾ ಅಂದ್ರೆ ಕಾಂಗ್ರೆಸ್ಸು ಮತ್ತು ರಾಜೀವ್ ಗಾಂಧಿ ಅವರ ಅಭ್ಯಾಸ ಆಗಿದೆ ಅಂತಕ್ಕಂಥ ಮಾತನ್ನ ಜೊತೆಗೆ ರಾಹುಲ್ ಗಾಂಧಿ
ಯಾವಾಗಲೂ ರಾಷ್ಟ್ರದ ಭದ್ರತೆಯ ಬೆದರಿಕೆ ಒಡ್ಡುತ್ತಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸಿನ ರಾಷ್ಟ್ರೀಯ ವಿರೋಧಿ ಮತ್ತು ಮೀಸಲಾತಿಯ ವಿರೋಧಿ ಅಜೆಂಡಾವನ್ನು ಬೆಂಬಲಿಸುವ ವಿಚಾರ ಅಥವಾ ವಿದೇಶಿ ವೇದಿಕೆಗಳಲ್ಲಿ ಭಾರತದ ವಿರೋಧಿ ಹೇಳಿಕೆಗಳನ್ನು ನೀಡಲು ವಿಷಯಗಳನ್ನು ಸ್ಪಷ್ಟಪಡಿಸುತ್ತೇನೆ. ರಾಹುಲ್ ಗಾಂಧಿಯವರ ಹೇಳಿಕೆಯ ಪ್ರಾದೇಶಿಕತೆ, ಧರ್ಮ ಮತ್ತು ಭಾಷೆ ಭಿನ್ನಾಭಿಪ್ರಾಯದ ಮೂಲಕ ಬಿರುಕುಗಳನ್ನು ಉಂಟು ಮಾಡುವ ಕಾಂಗ್ರೆಸ್ಸಿನ ಒಡೆದಾಳುವ ರಾಜಕೀಯವನ್ನು ಬಯಲಿಗೆ ನಾನು ತರುತ್ತೇನೆ. ದೇಶದ ಮೀಸಲಾತಿಯ ರದ್ದುಪಡಿಸುವ ಬಗ್ಗೆ ಮಾತನಾಡಿರುವ ಮೂಲಕ ರಾಹುಲ್ ಗಾಂಧಿಯವರನ್ನು ಮತ್ತೊಮ್ಮೆ ಕಾಂಗ್ರೆಸ್ಸಿನ ಮೀಸಲಾತಿಯ ವಿರೋಧಿಯ ಮುಖವನ್ನು ಮನ್ನೆಲೆಗೆ ತಂದಿದ್ದಾರೆ. ಅವರ ಮನಸ್ಸಿನಲ್ಲಿದ್ದ ಆಲೋಚನೆಗಳನ್ನು ಇದೀಗ ಪದಗಳಿಗಾಗಿ ಹೊರಹೊಮ್ಮಿಸಲಾಗಿದೆ. ಬಿಜೆಪಿ ಇರುವವರೆಗೂ ಯಾರೂ ಮೀಸಲಾತಿಯನ್ನು ರದ್ದುಪಡಿಸಲು ದೇಶದಲ್ಲಿ ಸಾಧ್ಯವಿಲ್ಲ ಅಥವಾ ರಾಷ್ಟ್ರದ ಭದ್ರತೆಯೊಂದಿಗೆ ಯಾರೂ ಹೊಂದಾಣಿಕೆ ಮಾಡಲು ಸಾಧ್ಯವಿಲ್ಲ ಎಂದು ರಾಹುಲ್ ಗಾಂಧಿಯವರಿಗೆ ಮತ್ತು ಕಾಂಗ್ರೆಸ್ಸಿನವರಿಗೆ ಅತ್ಯಂತ ಸ್ಪಷ್ಟವಾಗಿ ನಾನು ದೇಶದ ಜನರಿಗೆ, ರಾಜ್ಯದ ಜನರಿಗೆ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಮೀಸಲಾತಿ ಎಲ್ಲಿವರೆಗೂ ಸಮಾಜದ ಮನಸ್ಸು ವಿಶಾಲವಾಗಿ ಈ ದೇಶದಲ್ಲಿ ಬೆಳೆಯೋದಿಲ್ಲೋ ಅಲ್ಲಿಯವರೆಗೂ ರಿಸರ್ವೇಶನ್ ಇರಬೇಕು ಅನ್ನತಕ್ಕಂಥ ನಮ್ಮೆಲ್ಲದ ದಲಿತರ ಒತ್ತಡ ಇದೆ. ಸರ್, ಈಗ ಬಹಳ ಸ್ಪಷ್ಟ ಸಾಹೇಬರು ಹೇಳಿದ್ರೊಳಗೆ ಎಲ್ಲಿ ತನ ಮೀಸಲಾತಿ ಇರಬೇಕು ಅನ್ನೋಂಥದ್ದಕ್ಕೆ ನಾ ಹಿಂದೆ SC/ST ಕಮಿಟಿ ಒಳಗಿದ್ದೆ, ಕರ್ನಾಟಕ ಸರ್ಕಾರದ ಲೆಜಿಸ್ಲೇಟರ್ಸ್ ಕಮಿಟಿ. ವಿಧಾನಸೌಧದ ಕೂಗಾಳತೆ ಅಂದ್ರೆ ಒಂದು 20-25 ಕಿಲೋಮೀಟರ್ ಬೆಂಗಳೂರು ದಾಟೋದು. ಆಗ್ಲೂ ಕೂಡ ಅಸಮಾನತೆ ಇದೆ ಅನ್ನುವಂಥ ಪ್ರಕರಣಗಳು ದಾಖಲಾಗಿತ್ತು. ಭಾಳ ಚಂದ ಹೇಳ್ಯಾರ ನಮ್ಮ ಸಂಘದ ಹಿರಿಯರು. ಎಲ್ಲಿ ತನ ಸಮಾಜದೊಳಗೆ ಸಮಾನತೆ ಅನ್ನೋದು ಬರಲ್ಲ, ಎಲ್ಲಿವರೆಗೂ ನಾವೆಲ್ಲರೂ ಕೂಡ ಈ ಅಸ್ಪೃಶ್ಯತೆ ಆಚರಣೆ ತೊಡಗು, ಈ ಪಿಡುಗು ತೊಡೆದು ಹಾಕಲ್ಲ, ಅಲ್ಲಿವರೆಗೂ ಮೀಸಲಾತಿ ಅಗತ್ಯದ ಅಂತೇಳಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ಸಿನ 4ನೇ ತಲೆಮಾರು. ಸಾಹೇಬ್ರು ಅಜ್ಜಲ್ಲವ, ನೆಹರು ಅವ್ರ ಮುತ್ತಜ್ಜ, ಅವರ ಅಜ್ಜಿ ಇಂದಿರಾ, ಅಪ್ಪ ರಾಜೀವ್ ಗಾಂಧಿ, ಈಗ ರಾಹುಲ್ ಗಾಂಧಿ. 4 ತಲೆಮಾರು ಅವ್ರ ಆಡಳಿತ ನಡೆಸೋದು. ಸರ್, ಈ ದೇಶದೊಳಗೆ ಸಮಾನತೆ ಬಂದಿಲ್ಲ ಅಂತ ಹೇಳಿದ್ರೆ ಇದ್ರ ನೈತಿಕ ಜವಾಬ್ದಾರಿ ಅವ್ರದ್ದು ಇಲ್ಲ. ಮನುಷ್ಯನಿಗೆ ಒಂದು ಮಾತಾಡಬೇಕಾದ್ರೆ ನಾ ಏನು ಮಾಡಿ ನಾನು ಮನಸ್ಸನ್ನ ಇಟ್ಕೊಂಡು ಮಾತಾಡ್ಬೇಕಾಗ್ತದೆ. ಕಾಂಗ್ರೆಸ್ಸಿಗೆ 70 ವರ್ಷಗಳ ಕಾಲ ಈ ದೇಶದೊಳಗೆ ಆಡಳಿತ ನಡೆಸೋ ಅವಕಾಶ ಸಿಕ್ಕಾಗ್ಲೂ ಇವತ್ತು ದಲಿತರು ಈಗಲೂ ದಲಿತರಾಗಿ, ಹಿಂದುಳಿದವರಾಗಿ, ಬಡವರಾಗಿ ಉಳಿತಾರಂದ್ರ ಇದ್ರ ನೈತಿಕ ಜವಾಬ್ದಾರಿ ಯಾರ್ದು? ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಹಿಂದೆ ಸರ್. ಗರೀಬಿ ಹಟಾವ್ ಅಂದ್ರೆ ಗರೀಬಿಗೆ ಹಟಾವ್ ಮಾಡೋದ್ರ, ಗರೀಬಿ ಹಟಾವ್ ಆಗ್ಲಿಲ್ಲ ಈ ದೇಶದಿಂದ. ಸ್ಲೋಗನ್ ಕೊಟ್ರು, ಮತ ಬ್ಯಾಂಕ್ ಆಗಿ ಉಪಯೋಗಿಸ್ಕೊಂಡ್ರು, ಹಾರಿ ಹೋದ್ರು. ಈಗ ಈ ದೇಶದೊಳಗ ಭಾರತೀಯ ಜನತಾ ಪಾರ್ಟಿ ಬಗ್ಗೆ, ಮೀಸಲಾತಿ ಬಗ್ಗೆ ಮಾತಾಡ್ತಾರ ಸರ್ ಅವರು. ಹೊರದೇಶದಾಗ ಹೋಗಿ ಏನ್ ಹೇಳ್ತಾರ, ನಾವು ಸರಿಯಾದ ಸಂದರ್ಭ ನೋಡಿ ಸ್ಕ್ರಾಪ್ ಮಾಡ್ತೇವೆ. ಯಾವುದು? ಮೀಸಲಾತಿ. ಸರ್, ಇದು ಬಹಳ ದೊಡ್ಡ ಷಡ್ಯಂತ್ರದ ಭಾಗವಾಗಿ ಹೇಳ್ಯಾರ ಅನ್ನೋದು ಸಾಹೇಬರು ನನ್ನ ಹತ್ರ ವಿವರಣೆ ಮಾಡಿ ಹೇಳಿದ್ರು. ಜಿಗೇನ್ ಸಾಹೇಬರು, ನೋಡಪ್ಪ 4 ತಲೆ ಆಳ್ಯಾರ ಅವರು. ಯಾಕ ಇಲ್ಲಿ ಹೇಳ್ಬೇಕಾದ್ರೆ ಅವ್ರು ಹೆಚ್ಚು ನೋಟಿಗೆ ಹೋದ್ರು. ಅದಕ್ಕೆ ನಾ ಇದು ಮಧ್ಯದ ಪ್ರವೇಶ ಮಾಡಿದೆ. ಅವರು ಜಿಗೇನ್ ಸಾಹೇಬ್ರ ಸ್ಟೈಲ್ನಾಗ ಹೇಳಿದ್ರು ಇನ್ನೂ ಚಂದ ಬರ್ತದೆ. ನಿಮ್ಗೊಂದು ಮಾತು ಹೇಳ್ರಿ, 4 ತಲೆಮಾರು ಆಳದವರು ಇವತ್ತು ಈ ದೇಶದೊಳಗೆ ಅಸಮಾನತೆ ಅದ ಅನ್ನುವಂಥದ್ದನ್ನ ನೋಡ್ರಿ. ಅವ್ರು ಎಂತ ದುರ್ದೈವಿ, ನಮ್ ದುರ್ದೈವ. ಇಂಥವ್ರೆಲ್ಲರೂ ನಮ್ಮ ಒಂದು ರಾಷ್ಟ್ರೀಯ ಪಕ್ಷದ ನಾಯಕರಾಗ್ಬಿಟ್ರೆ, ವಿರೋಧ ಪಕ್ಷದ ನಾಯಕರಾಗ್ಯಾರ ಲೋಕಸಭೆ ಒಳಗೆ. ಸರ್, ಹೊರಗೆ ಹೋಗಿ ಏನ್ ಹೇಳಿದ್ರು ಅವರು? ಪಾಪ ಆ ಸಿಖ್ ಜನಾಂಗದ ಬಗ್ಗೆ ಅನಗತ್ಯವಾಗಿ ಹೊರ ರಾಷ್ಟ್ರದಲ್ಲಿ ಮಾತಾಡೋದು. ಸರ್, ಯಾವ ಮನುಷ್ಯ ಮನಿ ವಿಷಯ ಹೋಗಿ ಮಗ್ಗಲ್ಕಿನ ಮನೆ ಬೈತಾನ ಮನಿ ಹಿರಿಯರಿಗೆ? ಆ ರೀತಿ ರಾಹುಲ್ ಗಾಂಧಿ ನಡವಳಿಕೆ. ನಮ್ಮ ದೇಶದೊಳಗಿನ ಏನೇ ವ್ಯವಸ್ಥೆಗಳಿದ್ರೆ ಲೋಕಸಭೆ ಅನ್ನುವಂತ ಒಂದು ಪವಿತ್ರವಾದ ವೇದಿಕೆ ಒಳಗ ವಿರೋಧ ಪಕ್ಷದ ನಾಯಕನ, ಸಂವಿಧಾನಬದ್ಧವಾಗಿ ವಿರೋಧ ಪಕ್ಷದ ನಾಯಕ. ಏನ್ ಮಾತಾಡ್ಮರಯ್ಯ? ಲೋಕಸಭೆ ಒಳಗ ಹಾದ್ಯಾಗ ಹೋಗಿ ನಿಂತು ನಮ್ಮ ದೇಶದೊಳಗ ಸಮಾನತೆ ಬಗ್ಗೆ ಮಾತಾಡ್ತೀನಿ, ಮೀಸಲಾತಿ ತೆಗಿತೀನಿ, ಇನ್ನೊಂದು ಮಾತಾಡ್ತೀನಿ, ವಿಚ್ಛಿದ್ರಕಾರಿ ಶಕ್ತಿಗಳೊಂದಿಗೆ ಸೇರ್ತೀನಿ. ಸರ್, ನನ್ಗೆ ಏನೊಂದು ಸಾಥ ಗೊತ್ತ್ರಿ, ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ ಸಾಹೇಬ್, ಭಾಳ ಚಂದ ಹೇಳೋದು. ನರೇಂದ್ರ ಮೋದಿ ಅವರು ಇಡೀ ಜಗತ್ತಿನೊಳಗ ವಿಶ್ವ ನಾಯಕನಾಗಿ ಅವ್ರನ್ನ ಒಂದು ಅಕ್ಸೆಪ್ಟೆನ್ಸ್ ಬಂದ್ಬಿಟ್ಟವು. ರಾಹುಲ್ ಗಾಂಧಿಗೆ ಒಂದು ರೀತಿ ಪಗಲಾಗಯ ಅಂತಾರಲ್ಲ, ಅವ್ರಿಗೆ ಅದು ತಡ್ಕೊಳಕ್ ಆಗ್ತಿಲ್ಲ. ಅಲ್ಲಿ ಹೋಗಿ ಮೋದಿ ಅವ್ರಿಗೆ ಬೈತೀನಿ ಅಂತ ಅವ್ರು ಭಾವಿಸ್ಯಾರ. ಆದ್ರೆ ಅವರು ಬೈತಿರೋದು ಯಾವ್ದಕ್ಕ?
ಭಾರತ ದೇಶದ ಶ್ರದ್ಧೆಗಳಿಗೆ ಭಂಗ ತರುವಂತ ಕೆಲಸ ಮಾಡತ್ತಾರ. ಮೂಲ ವಿಚಾರಕ್ಕೆ ಶ್ರದ್ಧೆ ತರುವಂತ, ಸಂವಿಧಾನದ ಆಶಯಗಳಿಗೆ ಭಂಗ ತರುವಂತ ಕೆಲಸ ಮಾಡತ್ತಾರ. ಸರ್, ನಾನು ತಮ್ಮ ಮೂಲಕ ಒಂದೇ ಹೇಳ್ತೀನಿ, ಜಿಗಿನ್ ಸಾಹೇಬ್ರು ಇದನ್ನ ಹೇಳಿದ್ರು. ಏನಂತ ಹೇಳಿದ್ರೆ, ಸಂವಿಧಾನ ಅದರ ಆಶಯ ತಿಳ್ಕೊಂಡಿದ್ರೆ ಈ ಎಲ್ಲ ಮಾತು ಬರುದಿಲ್ಲ. ನೋಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿಯೊಳಗೆ ಎಷ್ಟೆಲ್ಲ ಚರ್ಚೆ ಆದ ನಂತರ ಈ ಮೀಸಲಾತಿ ಅನ್ನೋದು ಬಂದದ್ದು ಹೇಳ್ರಿ ಸರ್. ಆಕ್ಚುಲಿ ಅವ್ರ ಅಪೇಕ್ಷೆ ಏನಿತ್ತು? ಬಹಳ ಜಲ್ದಿ ಮೀಸಲಾತಿ ಲಾಭ ಪಡೆದು ಒಂದಲ್ಲ ಎರಡು ಸಲ ಅಲ್ಲ, ಇವತ್ತು ಈ ಒಂದು ಸಂವಿಧಾನದ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಆಗಲಿ ಹೊರಗೆ ಬೇಕಾದಷ್ಟು ಸಲ ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷದ ನಾಯಕರು ಈ 70 ವರ್ಷಗಳಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 106 ಸಲ ಕಾನ್ಸ್ಟಿಟ್ಯೂಷನ್ ತಿದ್ದತಕ್ಕಂಥ ಪ್ರಯಾಸಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದು ಕೂಡ ನಾ ಹೇಳ್ತೀನಿ. ಈ ರೀತಿ ಸರ್, ಒಟ್ಟು ದೇಶದ ವ್ಯವಸ್ಥೆ ಹಾಳು ಮಾಡಾಕತ್ತಾರ. ಅದ್ ಏನ್ ಪರಿಸ್ಥಿತಿ ಅಂತ ಹೇಳಿದ್ರೆ, ವಿರೋಧ ಪಕ್ಷದ ನಾಯಕ ಆಗಿ ಲೋಕಸಭೆ ಒಳಗೆ ಮಾತಾಡ್ಬೇಕಾದವ ಮಹಾರಾಷ್ಟ್ರದಾಗ ಹೋಗಿ ಈ ರೀತಿ ನಡವಳಿಕೆ ಮಾಡುವಂತದ್ರ ಬಗ್ಗೆ ದೇಶಕ್ಕೆ ಇದರದ್ದು ದೂರಗಾಮಿ ಪರಿಣಾಮ ಆಗ್ತಾವ. ನೋಡ್ರಿ, ನೀವು ಹಿಂಗೆ ಮಾಡಿದ್ರ ಸಲುವಾಗಿ ಇಂದಿರಾ ಗಾಂಧಿ ಅವ್ರು ಇದ್ದಾಗ ನಿಮ್ ನೆನಪದೋ ಇಲ್ಲೋ, ಸ್ವರ್ಣ ಮಂದಿರದ ಮೇಲೆ ಒಂದು ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ ಕಾಂಗ್ರೆಸ್ ಸರ್. ಇಲ್ಲಿ ಜಾಫ್ನಾದೊಳಗೆ ಮಾಡಬಾರ್ದು ಕೆಲಸ ಮಾಡಿಸಿ ಕೊನೆಗೆ ಏನಾಯ್ತು ಹೇಳ್ರಿ? ಅವರು ಇತಿಹಾಸದಿಂದ ಪಾಠ ಕಲಿಯುವಂತ ಪರಿಸ್ಥಿತಿ ಒಳಗೆ ಇಲ್ಲ. ಅವರು ಇತಿಹಾಸದಿಂದ ಪಾಠ ಕಲಿಯುವಂತ ಪರಿಸ್ಥಿತಿ ಒಳಗಿಲ್ಲ. ಅದಕ್ಕೆ ಹೇಳ್ಯಾರ, ಬಾ ಚಂದ ಹೇಳ್ಯಾರ ಅಂಬೇಡ್ಕರ್ ಅವರು, ಇತಿಹಾಸವನ್ನ ಅರಿಯದವರು ಇತಿಹಾಸವನ್ನ ಸೃಷ್ಟಿಸರು. ನನಗ ನಿಮ್ ಮೂಲಕ ಕಿವಿ ಮಾತು ಹೇಳ್ತೀನಿ, ಹೋಲಿ ನಿಮ್ಮ ಮನೆಯೊಳಗೆ ಆಗಿರುವಂತಹ ಏನು ಬಹಳ ದೊಡ್ಡ ಪ್ರಮಾದಗಳು, ಆ ಪ್ರಮಾದದ ಕಾರಣಕ್ಕಾಗಿರುವಂತಹ ಬೆಲೆ ತೆತ್ತಿರುವಂತದ್ದು ನೆನಪು ಮಾಡ್ಕೊರಿ. ನೀವು ಇತಿಹಾಸದಿಂದ ಪಾಠ ಕಲೀರಿ ಅಂದ್ರೆ ಇತಿಹಾಸ ನಿರ್ಮಾಣ ಮಾಡ್ತೀರಿ. ರಾಹುಲ್ ಗಾಂಧಿ ಅವ್ರ ಮೋದಿ ಅವ್ರಿಗೆ ಬೈಯುವುದರಿಂದ ಏನು ಇತಿಹಾಸ ರಚನೆ ಮಾಡಕ್ ಆಗಲ್ಲ. ಸಾಹೇಬ್ರು ಅದೇ ಹೇಳಿದ್ರು, ಮೋದಿ ಬೈಯುವುದರಿಂದ ಏನ್ ಇತಿಹಾಸ ರಚನೆ ಆಗ್ತದ? ಒಬ್ಬ ಪ್ರಬುದ್ಧನಾಗಿ, ಒಬ್ಬ ಪ್ರಬುದ್ಧ ಪ್ರಜಾತಂತ್ರ ವ್ಯವಸ್ಥೆ. ಸರ್, ಮೊನ್ನೆ ಓಟ್ ಎಷ್ಟು ಹಾಕ್ಯಾರ ಹೇಳ್ರಿ ಸರ್? 106 ಕೋಟಿ ಜನ ಬಂದು, ಇಡೀ ಜಗತ್ತಿನ ಅತಿ ದೊಡ್ಡ ಡೆಮೋಕ್ರಸಿ, 106 ಕೋಟಿ ಬಂದು ಓಟ್ ಹಾಕಿ ಇವತ್ತು ಒಂದು ವ್ಯವಸ್ಥೆ ತಂದಾರ ಲೋಕಸಭೆ ಅನ್ನುವಂಥದ್ದು. ಅಂತ ಪವಿತ್ರ ಲೋಕಸಭೆ ವಿರೋಧ ಪಕ್ಷದ ನಾಯಕ ಮಾತಾಡಿದ್ರ ಬಾಳ ಚಂದ ಹೇಳ್ಯಾರ, ಮಾತಾಡಿದ್ರ ಹೋಯ್ತು, ಮುತ್ತು ಒಳೆದ್ರ ಹೋಯ್ತು ಅಂತ. ರಾಹುಲ್ ಗಾಂಧಿ ಅವ್ರಿಗೆ ಮಾತ್ರ ಇದು ಅನ್ವಯಿಸ್ತದ ನೋಡ್ರಿ. ನಾವು ಕಿವಿ ಮಾತು ಹೇಳ್ಬೇಕಾಗಿದೆ. ಸಾಹೇಬ್ರು ಬಾಳ ಚಂದ ವಿವರಣೆ ಮಾಡಿದ್ರು, ಈಗ ನೆನಪಾಯ್ತತ್ ನಾ ಇಲ್ಲಿ ಉಲ್ಲೇಖ ಮಾಡಾಕತ್ತೀನಿ. ಮಾಸ್ತರ್ ಅನ್ನಿ, ಅದು ನಾ ಯಾವ್ದ್ರ ಬಿಟ್ಟಿನ ನೀವು